ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಪರಾಭವ ನಾಮ ಸಂವತ್ಸರದಲ್ಲಿ ಅಕ್ಷಯ ತೃತೀಯ ಯಾವ ದಿನಾಂಕದಂದು ಬಂದಿದೆ, ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದೇ ಇರುವಂಥದ್ದು. ಈ ಅಕ್ಷಯ ತೃತೀಯದಂದು ಮಾಡುವ ಪೂಜೆಗಳು, ದಾನಗಳು ಅಕ್ಷಯವಾಗಿ ಉಳಿಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ಈ ದಿನ ಮನೆಗೆ ತರುವಂತಹ ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರ್ತವೆ, ಅಕ್ಷಯವಾಗಿ ಇರ್ತವೆ ಅನ್ನುವಂತಹ ನಂಬಿಕೆ ಇದೆ. ಅಕ್ಷಯ ತೃತೀಯ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ನೀವು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ, ಆ ಕೆಲಸ ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನಂಬಿಕೆ. ಅದರಿಂದನೇ ಯಾವುದೇ ಒಂದು ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂದರೆ ಈ ದಿನ ಬಹಳ ಶುಭ ಫಲ ಕೊಡುತ್ತೆ. ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರೂ ಬಹಳ ಬೇಗ ಪೂರ್ತಿಯಾಗುತ್ತೆ ಅನ್ನುವ ನಂಬಿಕೆಯೂ ಇದೆ. ಈ ದಿನ ಮಾಡುವಂತಹ ಶುಭ ಕಾರ್ಯಗಳಿಗೆ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ ಅಂತ ನಂಬಿಕೆ. ಆದ್ದರಿಂದನೇ ಗೃಹ ಪ್ರವೇಶ, ಮದುವೆ, ನಾಮಕರಣ, ಅಕ್ಷರಾಭ್ಯಾಸ ಮುಂತಾದ ಶುಭ ಕಾರ್ಯಗಳನ್ನು ಈ ದಿನ ಮಾಡ್ತಾರೆ. ಈ ದಿನ ಮನೆಗೆ ತರುವಂತಹ ಯಾವುದೇ ವಸ್ತುಗಳು ಮನೆಯಲ್ಲಿ ಅಕ್ಷಯವಾಗಿ ಉಳಿಯುತ್ತೆ, ಸ್ಥಿರವಾಗಿ ನಿಲ್ಲುತ್ತೆ, ಅದು ನಮ್ಮಿಂದ ಎಂದಿಗೂ ದೂರ ಆಗಲ್ಲ ಅನ್ನುವಂತಹ ನಂಬಿಕೆ ಇರೋದರಿಂದನೇ ಈ ದಿನ ಚಿನ್ನ, ಬೆಳ್ಳಿ, ವಜ್ರ, ವಾಹನ ಮುಂತಾದಂಥ ಬೆಲೆ ಬಾಳುವಂತಹ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರ್ತಾರೆ. ಆದ್ದರಿಂದನೇ ಎಷ್ಟೋ ಜನರು ಎಷ್ಟೋ ಹೆಚ್ಚು ಬೆಲೆ ಇದ್ದರೂ ಕೂಡ ಚಿನ್ನ, ಬೆಳ್ಳಿಯನ್ನು ಈ ದಿನ ಖರೀದಿ ಮಾಡಿ ಮನೆಗೆ ತರೋದು. ಸಾಮಾನ್ಯವಾಗಿ ಅಂಗಡಿಗಳನ್ನು, ಏನಾದರೂ ವ್ಯಾಪಾರಗಳನ್ನು ಈ ದಿನ ಪ್ರಾರಂಭಿಸ್ತಾರೆ. ಯಾಕೆಂದರೆ ಇದು ಬಹಳ ಶ್ರೇಷ್ಠವಾದ ದಿನ. ಈ ದಿನ ನೀವು ಯಾವುದೇ ಕೆಲಸಗಳನ್ನು, ವ್ಯಾಪಾರಗಳನ್ನು ಪ್ರಾರಂಭ ಮಾಡಿದರೆ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ, ಆ ಕೆಲಸ ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂತಹ ನಂಬಿಕೆ. ಇಷ್ಟು ಶ್ರೇಷ್ಠವಾದ ಅಕ್ಷಯ ತೃತೀಯ ದಿನ 2026 ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ದಿನ ಬಂದಿದೆಯಪ್ಪ ಅಂತಂದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿನ ಬಂದಿದೆ. ತೃತೀಯ ತಿಥಿಯನ್ನು ನೋಡೋದಾದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:49 ಆರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ಅಂತ್ಯವಾಗುತ್ತೆ. ಇಲ್ಲಿ ತೃತೀಯ ತಿಥಿ ಹೆಚ್ಚಿನ ತಿಥಿ ಏಪ್ರಿಲ್ 19ನೇ ತಾರೀಕು ಭಾನುವಾರ ಇದೆ. ಏಪ್ರಿಲ್ 20ನೇ ತಾರೀಕು ಸೂರ್ಯೋದಯ ಸಮಯಕ್ಕಿದೆ. ಆದ್ದರಿಂದ ಎಲ್ಲರಿಗೂ ಅಕ್ಷಯ ತೃತೀಯವನ್ನು ಯಾವ ದಿನ ಆಚರಿಸಬೇಕು ಅನ್ನುವಂತಹ ಗೊಂದಲ ಇದೆ. ಈ ಎರಡೂ ದಿನ ಅಕ್ಷಯ ತೃತೀಯವನ್ನು ಆಚರಿಸಬಹುದು. ಆದರೆ ಚಿನ್ನ ಖರೀದಿ 19ನೇ ತಾರೀಕು ಭಾನುವಾರವೇ ಖರೀದಿ ಮಾಡಬೇಕು. ಯಾಕೆ ಅಂದರೆ ತೃತೀಯ ತಿಥಿ ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ಅಂತ್ಯವಾಗೋಗುತ್ತೆ. ಇಷ್ಟು ಬೆಳಗ್ಗೆ ನಿಮಗೆ ಯಾವುದೇ ಬಂಗಾರದ ಅಂಗಡಿಗಳು ಓಪನ್ ಇರೋದಿಲ್ಲ. ಆದ್ದರಿಂದ ಏಪ್ರಿಲ್ 19ನೇ ತಾರೀಕು ಭಾನುವಾರ ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು. ಸ್ನೇಹಿತರೆ, ಈ ದಿನ ನೀವು ಲಕ್ಷ್ಮೀ ಅಮ್ಮನವರನ್ನು, ಲಕ್ಷ್ಮೀನಾರಾಯಣರನ್ನು, ಕುಬೇರ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ, ನಿಮ್ಮ ಮನೆ ಅಕ್ಷಯವಾಗುತ್ತೆ. ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುಭ ಸಮಯ ಅಂದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ 10:45 12:20 ಬಹಳ ಶುಭ ಸಮಯ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಅಷ್ಟೈಶ್ವರ್ಯಗಳು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಏಪ್ರಿಲ್ 20ನೇ ತಾರೀಕು ಸೋಮವಾರ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 5:10 5:45 ನೀವು ಲಕ್ಷ್ಮೀನಾರಾಯಣರ ಪೂಜೆಯನ್ನು, ಕುಬೇರ ಪೂಜೆಯನ್ನು ಮಾಡಿಕೊಳ್ಳಲು ಬಹಳ ಸುಸಮಯವಾಗಿದೆ. ಇಷ್ಟು ಬೇಗ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:15 ಒಳಗೆ ಮಾಡ್ಕೋಬೇಕು. ಯಾಕೆ ಅಂದರೆ
ಏಪ್ರಿಲ್ 20ನೇ ತಾರೀಕು ಸೋಮವಾರ 7:27 ತೃತೀಯ ತಿಥಿ ಅಂತ್ಯವಾಗುತ್ತೆ. ಆದ್ದರಿಂದ ಈ ದಿನ ಮಾಡುವಂತಹ ಪೂಜೆ, ದಾನ, ಜಪ, ತಪಗಳು ಅಕ್ಷಯವಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಆದ್ದರಿಂದ ಸ್ನೇಹಿತರೆ, ಈ ದಿನ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ಕೊಳ್ಳಿ, ಜಪತಪಗಳನ್ನು ಮಾಡ್ಕೊಳ್ಳಿ. ಇವೆಲ್ಲ ನಿಮಗೆ ಅಕ್ಷಯವಾಗುತ್ತೆ, ದುಪ್ಪಟ್ಟು ಫಲಗಳನ್ನು ನೀಡುತ್ತೆ. ಈ ದಿನ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ. ಇಷ್ಟೊಂದು ಶುಭ ಫಲಗಳನ್ನು ನೀಡುವಂತಹ ಅಕ್ಷಯ ತೃತೀಯ ಅಪಾರ ಮಹತ್ವವನ್ನು ಹೊಂದಿದೆ. ಇಷ್ಟೊಂದು ಮಹತ್ವವನ್ನು ಹೊಂದಿರುವಂತಹ ಅಕ್ಷಯ ತೃತೀಯಗೆ ಹಲವು ಪೌರಾಣಿಕ ಸಾಕ್ಷಿಗಳು ಕೂಡ ಇದೆ. ಏನಪ್ಪ ಅದರಲ್ಲಿ ಕೆಲವು ಅಂದರೆ, ಶ್ರೀ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನ್ಮದಿನ ಈ ದಿನನೇ ಅಂತ ಪುರಾಣಗಳು ಹೇಳ್ತವೆ. ತಾಯಿ ಅನ್ನಪೂರ್ಣೇಶ್ವರಿಯ ಜನ್ಮದಿನವೂ ಕೂಡ ಆಗಿದೆ. ಮಹರ್ಷಿ ವೇದವ್ಯಾಸರು ವಿಘ್ನೇಶ್ವರನ ಕೈಲಿ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದಂತಹ ಪುಣ್ಯ ದಿನವೂ ಇದಾಗಿದೆ. ಸತ್ಯಯುಗ ಅಂತ್ಯಗೊಂಡು ತ್ರೇತಾಯುಗ ಆರಂಭವಾದ ದಿನವೂ ಇದೇ ಆಗಿದೆ. ಪವಿತ್ರ ಗಂಗಾ ನದಿ ಭೂಮಿಗಿಳಿದ ಶುಭ ದಿನವೂ ಇದೇ ಆಗಿದೆ. ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ನೀಡಿ ಅಷ್ಟೈಶ್ವರ್ಯಗಳನ್ನು ಪಡೆದ ಶುಭ ದಿನ ಇದಾಗಿದೆ ಅಂತ ಪುರಾಣಗಳು ಹೇಳ್ತವೆ. ಈ ಎಲ್ಲ ಶುಭ ಕಾರಣಗಳಿಂದ ಅಕ್ಷಯ ತೃತೀಯ ಒಂದು ವಿಶೇಷವಾದ ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಜೈನ ಧರ್ಮದ ಪ್ರಕಾರ ವೃಷಭನಾಥನು 1 ವರ್ಷದ ಉಪವಾಸವನ್ನು, ಕಬ್ಬಿನ ರಸವನ್ನು ತೆಗೆದುಕೊಂಡು ಮುಕ್ತಾಯಗೊಳಿಸಿದ ಶುಭ ದಿನವು ಅಂತ ಕೂಡ ಪುರಾಣಗಳು ಹೇಳ್ತವೆ. ಹೀಗಾಗಿ ಈ ದಿನ ಹಲವು ಧರ್ಮೀಯರಿಗೂ ಮಹತ್ವದ ದಿನವಾಗಿದೆ. ಸ್ನೇಹಿತರೆ, ಈ ದಿನ ನೀವು ಕೂಡ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ ಅಂದರೆ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:45 12:20 ಒಳಗೆ ಆದಷ್ಟು ನೀವು ಚಿನ್ನವನ್ನು ಖರೀದಿ ಮಾಡಿದ್ರೆ ಬಹಳ ಶುಭ. ಈ ವರ್ಷ ಅಂತೂ ಚಿನ್ನದ ಬೆಲೆಗಳು ಗಗನಕ್ಕೇರಿದೆ. ಚಿನ್ನದ ಬೆಲೆಗಳು ಮುಗಿಲು ಮುಟ್ಟಿವೆ. ಚಿನ್ನ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಷ್ಟು ಎತ್ತರಕ್ಕೆ ಬೆಳೆದಿದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲ್ಲಯ್ಯ ಬಡವನಯ್ಯ. ಇದು ಕೇಳೇ ಇರ್ತಾರೆ ಯಾರ ಸ್ನೇಹಿತರೆ. ಈ ಸಮಯದಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಣ ಇರೋರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಹಣ ಇಲ್ಲದೆ ಇರೋರು ಅಷ್ಟೇ ಶುಭ ಫಲಗಳನ್ನು ನೀಡುವಂತಹ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದರೆ ಅಷ್ಟೇ ಶುಭ ಫಲಗಳು ನಿಮ್ಮದಾಗುತ್ತೆ. ಅವೇನಪ್ಪ ಅಂದರೆ ಅರಿಶಿನ, ಕುಂಕುಮ, ಉಪ್ಪು, ಪೊರಕೆ, ಆಹಾರ ಧಾನ್ಯಗಳು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಫೋಟೋ ಇಲ್ಲ ಅಂತಂದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಮನೆಗೆ ತಗೊಬನ್ನಿ. ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ತಗೊಬನ್ನಿ. ಲಕ್ಷ್ಮೀ ಅಮ್ಮನವರ ಫೋಟೋ ತಗೊಬನ್ನಿ. ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಂತರೆ ಆ ಚಿನ್ನ ಬೆಳ್ಳಿ ಎಲ್ಲ ತಾನಾಗಿ ನಿಮ್ಮ ಮನೆಗೆ ಬರುತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಖಂಡಿತ ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ವಸ್ತುಗಳನ್ನು ನೀವು ಮನೆಗೆ ತಂದರೆ ಚಿನ್ನ ಖರೀದಿ ಮಾಡಿದಷ್ಟೇ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಹೀಗೆ ಅಕ್ಷಯ ತೃತೀಯ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ, ಭಕ್ತಿ ಮತ್ತು ಐಶ್ವರ್ಯವನ್ನು ತರುತ್ತೆ. ಈ ದಿನ ಪೂಜೆ, ದಾನ ಮತ್ತು ಶುಭ ಕಾರ್ಯಗಳಿಂದ ಈ ದಿನವನ್ನು ನಾವು ಆಚರಿಸಿದರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತೆ ಸ್ನೇಹಿತರೆ. ಇಷ್ಟೊಂದು ಪೌರಾಣಿಕ ಸಾಕ್ಷಿಗಳಿರುವಂತಹ ಮಹತ್ವವಾದಂತಹ ಈ ಅಕ್ಷಯ ತೃತೀಯ ದಿನವನ್ನು ನಾವು ಕೂಡ ಲಕ್ಷ್ಮೀ ಪೂಜೆಯನ್ನು, ಕುಬೇರನ ಪೂಜೆಯನ್ನು ಮಾಡೋದರಿಂದ, ಈ ಎಲ್ಲ ವಸ್ತುಗಳನ್ನು ಮನೆಗೆ ತರೋದರಿಂದ ಆಚರಿಸೋಣ. ನೀವು ಎಷ್ಟೋ ದಿನಗಳಿಂದ ಏನಾದರೂ ವ್ಯಾಪಾರ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ಈ ದಿನ ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೆ. ನೀವು ಮನೆಯನ್ನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ದಿನ ಬಹಳ ಸೂಕ್ತವಾದ ದಿನ ಸ್ನೇಹಿತರೆ. ಇನ್ನೊಂದು ವಿಷಯ, ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ಮನೆಗೆ ತಂದರೆ ಅದನ್ನು ದೇವರ ಮನೆಯಲ್ಲಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಹಾಲನ್ನು ಅದರ ಮೇಲೆ ಚಿಮುಕಿಸಿ ಅದನ್ನು ಪೂಜೆ ಮಾಡಿ ಆಮೇಲೆ ಅನಂತರ ನೀವು ಮೈ ಮೇಲೆ ಅದನ್ನು ಹಾಕ್ಕೊಳ್ಳಿ. ಅದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ಇದಿಷ್ಟು ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಸ್ನೇಹಿತರಿಗಾಗಲಿ ಅಥವಾ ಇನ್ನೂ ಯಾರಿಗಾದರೂ ಇದು ಅನುಕೂಲ ಆಗುತ್ತೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.